ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ಲಿಮೆಂಟ್ರಿ ಗುರು. ಸಪ್ಲಿಮೆಂಟ್ರಿ ಗುರುಗೆ ಸ್ವಾಗತ. ಸೊ ಇದು ನನ್ನ 6th ಎಪಿಸೋಡ್ ಆಗಿದೆ. ಸೊ ಈ ಎಪಿಸೋಡ್ನಲ್ಲೂ ಕೂಡ ನಾನು ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಲೆಸನ್ದು ಕೆಲವೊಂದು ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸನ್ನು ಸಾಲ್ವ್ ಮಾಡಿ ತಂದಿದ್ದೀನಿ. ಸೊ ಇದನ್ನು ಹೇಳ್ಕೊಡ್ತೇನೆ. ಸೊ ಇದೇ ಥರ ಕ್ವೆಶನ್ಸ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ. ಸಾಲ್ವ್ ಮಾಡಿ ಈ ಕ್ವೆಶನ್ಸನ್ನು. ಸೊ ಕೆಲವೊಂದು ಹಿಂಟ್ಸ್ ಕೊಡ್ತೀನಿ ಈ ವರ್ಷದಲ್ಲಿ ಯಾವ ರೀತಿ ಕ್ವೆಶನ್ ಬಂದಿದೆ ಇದ್ರ ಜೊತೆಗೆ ಅಂತ. ಸೊ ಈ ಎಪಿಸೋಡ್ನಲ್ಲಿ ನಾನು ಆಲ್ದಷ್ಟು ಮುಗಿಸೋ ಟ್ರೈ ಮಾಡ್ತೀನಿ. ಸೊ ದಟ್ ಏನಂದರೆ ನಿಮಗೆ ಟೋಟಲಿ 3 ಲೆಸನ್ಸ್ ಹೇಳ್ಕೊಟ್ಟಿದ್ದೀನಿ ನಾನು. ಪೀರಿಯೋಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಮತ್ತು ಕಾರ್ಬನೇಟ್ಸ್ ಕಾಂಪೌಂಡ್ಸು. ಇಷ್ಟನ್ನು ಓದ್ಕೊಳ್ಳಿ. ನಿಮ್ಗೆ ಆಲ್ಮೋಸ್ಟ್ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಪ್ಲಸ್ ಡಯಾಗ್ರಾಮ್ಸ್ 12 to 15 ಹೇಳಿದ್ದೀನಿ. ಅಲ್ಲೊಂದು 24 ಆಗುತ್ತೆ. ಸೊ ನೆಕ್ಸ್ಟ್ ನಾನು ಬಯಾಲಜಿ ಸ್ಟಾರ್ಟ್ ಮಾಡ್ತೇನೆ. ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಎಪಿಸೋಡ್ನ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದ ಕಂಬರ್ಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬೈ ಟೇಕಿಂಗ್ ಮೀಥೇನ್ ಆ್ಯಸ್ ಎನ್ ಎಕ್ಸಾಂಪಲ್. ಸೊ ನೀವು ಫಸ್ಟ್ ಈ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಕೊಟ್ಟಿದ್ದಂಥ ಕ್ವಶನ್. ಓಕೆನಾ? ನೀವೇನು ಮಾಡಬೇಕು, ಕಂಬರ್ಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಯಾವುದನ್ನು ಬೇಸಿಸ್ ಆಗಿಟ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಮೀಥೇನನ್ನು ಬೇಸಿಸ್ ಆಗಿಟ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಿಮಗೆ ಈ ಕ್ವಶನ್ ಓದಿದ ತಕ್ಷಣ ನಿಮಗೆ ಸಡನ್ನಾಗಿ ಕನ್ಫ್ಯೂಷನ್ ಆಗುತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಇದೇ ರೀತಿ ಆಗಿತ್ತು ಸ್ಟೇಟ್ ಪ್ರಿಪ್ರೇಟರಿ. ನೀವು ಏನಿದು ಸಡನ್ನಾಗಿ ಈ ಥರ ಕೊಟ್ಬಿಟ್ಟಿದಾರಲ್ಲ ಕ್ವಶನ್, ಇದು ಇದೆಯಾ ಅಂತ ಅನಿಸುತ್ತೆ. ಸೊ ತುಂಬಾ ಈಸಿ ಇದು ಆನ್ಸರ್. ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ. ಏನಂದರೆ ನಿಮ್ಮ ಬುಕ್ಕಲ್ಲಿದೆ ನೋಡಿ. ಸೊ ಇಲ್ಲಿ ನಿಮಗೆ ಬುಕ್ಕಲ್ಲಿ ಕಂಬಷನ್ ರಿಯಾಕ್ಷನ್ನು ಇದೆ ನೋಡಿ. ಇಲ್ಲಿ ಕಂಬಷನ್ ರಿಯಾಕ್ಷನ್ ಇದೆ, ಪ್ಲಸ್ ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಇದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಇದೆ. ನೀವು ನೋಡ್ಬೋದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲೂ ಮೀಥೇನ್ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಓಕೆನಾ? ಹಾಗೆಯೇ ಕಂಬಷನ್ ರಿಯಾಕ್ಷನಲ್ಲೂ ಕೂಡ ಮೀಥೇನ್ ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ಮೀಥೇನ್ ಎಕ್ಸಾಂಪಲ್ ಇದೆ. ಸೊ ಏನು ಮಾಡಿದ್ದಾರೆ, ಎರಡೂ ಕಡೆ ಎಕ್ಸಾಂಪಲ್, ಕಾಮನ್ ಎಕ್ಸಾಂಪಲ್ ತೊಗೊಂಡು ಏನು ಮಾಡಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಕಂಬಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ನೀವು ತೊಗೊಂಡು ಮೀಥೇನನ್ನು ತೊಗೊಂಡು ಕಂಬಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಕಂಬಷನ್ ರಿಯಾಕ್ಷನ್ ಅಂದರೆ ಏನು, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಕಂಬಷನ್ ಅಂದರೆ ಯಾವುದೇ ಒಂದು ಕಾರ್ಬನ್ ಕಾಂಪೌಂಡನ್ನು ನಾವು ಬರ್ನ್ ಮಾಡಿದ್ರೆ, ಏನಾಗುತ್ತೆ, ಟೈರ್ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಹೌದಲ್ವಾ? ಹಾಗೆ ಯಾವುದೇ ಒಂದು ಕಾರ್ಬನ್ ಕಾಂಪೌಂಡನ್ನು ನಾವು ಬರ್ನ್ ಮಾಡಿದ್ರೆ ಏನಾಗುತ್ತೆ, ಇಟ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಲೈಟ್. ಕೆಲವೊಂದು ಕಡೆ ವಾಟರ್ ಇರೋದಿಲ್ಲ, ಕೆಲವೊಂದು ಕಡೆ ಲೈಟ್ ಮತ್ತು ಹೀಟ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಮೀಥೇನನ್ನು ಬರ್ನ್ ಮಾಡಿದಾಗ ಬರ್ನ್ ಮಾಡೋಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು. ಹೌದಲ್ವಾ? ಸೊ ಮೀಥೇನ್ ವೆನ್ ಇಟ್ ಬರ್ನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಲೈಟ್. ಇಷ್ಟೇ ಫ್ರೆಂಡ್ಸ್, ವೆರಿ ಈಸಿ. ಇಷ್ಟನ್ನ ಬರೆದ್ರೆ 1 ಮಾರ್ಕ್ಸ್ ನಿಮ್ಮ ಪಾಕೆಟಿಗೆ ಬಂತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಸೇಮ್ ಮೀಥೇನ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ. ಸೊ ಇಲ್ಲಿ ಏನಾಗಿದೆ, ಮೀಥೇನ್ ಇದೆ. ಸಬ್ಸ್ಟಿಟ್ಯೂಷನ್ ಅಂದರೆ ಏನೋ ಒಂದು ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಮೀಥೇನ್ ಇಟ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್. ಮೀಥೇನ್ ಏನಾಗ್ತಾ ಇದೆ, ಸಬ್ಸ್ಟಿಟ್ಯೂಷನ್ಗೆ ಒಳಗಾಗ್ತಾ ಇದೆ. ಸೊ ಸಬ್ಸ್ಟಿಟ್ಯೂಷನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಲಾಜಿಕ್ ಏನು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದಾಗೆ ಹೈಡ್ರೋಜನ್ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಇಲ್ಲಿ CH4 ಇದೆ, ನೆಕ್ಸ್ಟ್ CH3 ಇರುತ್ತೆ, ನೆಕ್ಸ್ಟ್ CH2 ಇರುತ್ತೆ, ದೆನ್ CH ಇರುತ್ತೆ. ಓಕೆನಾ? ಸೊ ಆ ರೀತಿ ಇಲ್ಲೇನಾಯಿತು, ಮೀಥೇನ್ ಇಟ್ ಇಸ್ ಅಂಡರ್ಗೋಯಿಂಗ್ ಸಬ್ಸ್ಟಿಟ್ಯೂಷನ್. ಓಕೆ, ಹೇಗಾಗುತ್ತೆ ಅಂದರೆ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಮಿಥೈಲ್ ಕ್ಲೋರೈಡ್ ಇಸ್ ಫಾರ್ಮ್. ವಾಟ್ ಇಸ್ ಫಾರ್ಮ್? ಮಿಥೈಲ್ ಕ್ಲೋರೈಡ್ ಇಸ್ ಫಾರ್ಮ್. ಓಕೆನಾ? ಮೀಥೇನ್ ಕಂಬಷನ್ ರಿಯಾಕ್ಷನ್ಗೂ ಒಳಗಾಗುತ್ತೆ, ಮೀಥೇನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೂ ಒಳಗಾಗುತ್ತೆ. ಓಕೆ, ಸೊ ವಿ ಹ್ಯಾವ್ ಡನ್ ವಿತ್ ಫಸ್ಟ್ ಕ್ವಶನ್. ದಟ್ ಈಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್ ಕಂಬಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬೈ ಟೇಕಿಂಗ್ ಮೀಥೇನ್ ಆಸ್ ಅನ್ ಎಕ್ಸಾಂಪಲ್. ಮುಗೀತು. ಓಕೆನಾ? ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಏನು ಅಂದರೆ ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ಎಬೋ ರಿಯಾಕ್ಷನ್ಸ್. ಆ್ಯಂಡ್ ಡೈರೆಕ್ಟಾಗಿ ಈಕ್ವೇಷನ್ಸೇ ಬರೆದ್ಬಿಟ್ಟಿದ್ದೀನಿ ನಿಮಗೆ ಈಸಿ ಆಗಿರಲಿ ಅಂತ ತಿಳ್ಕೊಳ್ಳೋಕ್ಕೆ. ಬಿಕಾಸ್ ಲೆಂದಿ ಆನ್ಸರ್ಸ್ ಅಂದರೆ ಏನಾಗುತ್ತೆ, ನಿಮಗೂ ಕೂಡ ಕಲಿಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಈಸಿಯಾಗಿ ಡೈರೆಕ್ಟಾಗಿ ನಾನು ಈಕ್ವೇಷನ್ಸಿಂದಾನೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದೇ ಈಕ್ವೇಷನ್ಸನ್ನು ನೀವು ಡೆಫಿನೇಷನ್ ಆಗಿ ಬರಿಬೋದು. ಓಕೆ, ಸೊ ಇದು ಮುಗೀತು. ನೆಕ್ಸ್ಟ್ ಬಂದು ಕ್ಯಾನ್ ಮೀಥೇನ್ ಬಿ ಸಬ್ಜೆಕ್ಟೆಡ್ ಟು ಅಡಿಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಮೀಥೇನನ್ನು ಅಡಿಷನ್ ರಿಯಾಕ್ಷನ್ಗೆ ನಾವು ಸಬ್ಜೆಕ್ಟ್ ಮಾಡ್ಬೋದಾ, ರೀಸನ್ ಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅಡಿಷನ್ ರಿಯಾಕ್ಷನ್ ಅಂದರೆ ಏನು, ಪ್ರೀವಿಯಸ್ ಎಪಿಸೋಡ್ನಲ್ಲಿ ಹೇಳಿದೆ. ಅಡಿಷನ್ ರಿಯಾಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಇರುತ್ತೆ. ಹೌದಲ್ವಾ? ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಏನಂದರೆ ಯಾವಾಗಲೂ ಏನು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಅಡಿಷನ್ ರಿಯಾಕ್ಷನ್ಗೂ ಆಕ್ಸಿಡೇಷನ್ ರಿಯಾಕ್ಷನ್ಗೂ ಕನ್ಫ್ಯೂಷನ್ ಆಗುತ್ತೆ ನೋಡಿ. ಅಡಿಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಅಡಿಷನ್ ರಿಯಾಕ್ಷನಲ್ಲಿ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀವಿ ನಾವು. ಆಕ್ಸಿಡೇಷನಲ್ಲಿ ಏನು ಮಾಡ್ತೀವಿ ಅಂದರೆ ಆಕ್ಸಿಜನ್ನ ಆ್ಯಡ್ ಮಾಡ್ತೀವಿ. ದಯವಿಟ್ಟು ಏನು ಗೊತ್ತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡಿಷನಲ್ಲಿ ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ, ಆಕ್ಸಿಡೇಷನಲ್ಲಿ ಆಕ್ಸಿಜನ್ ಆ್ಯಡ್ ಮಾಡ್ತೀವಿ.
ಓಕೆನಾ. ಸೊ ಇಲ್ಲಿ ಕ್ವೆಶನ್ ಏನು, ಮೀಥೇನ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಅಡಿಷನ್ ರಿಯಾಕ್ಷನ್, ಗಿವ್ ರೀಸನ್. ಆಗುತ್ತಾ ಅಂತ ಕೇಳಿದ್ದಾರೆ. ಖಂಡಿತ ಆಗಲ್ಲ. ಯಾಕೆ ಅಂತಂದರೆ ಅಡಿಷನ್ ರಿಯಾಕ್ಷನ್ ಅಂದರೆ ಏನು, ಅಡಿಷನ್ ಆಫ್ ಹೈಡ್ರೋಜನ್. ಓಕೆನಾ. ಸೊ ಮೀಥೇನ್ ಅಲ್ಲಿ ಆಲ್ರೆಡಿ CH4 ಇದೆ, ಹೌದಲ್ವಾ. CH4 ಅಂದರೆ ಒಂದು ಕಾರ್ಬನ್ ಇದೆ, ಮೀಥೇನಲ್ಲಿ ಒಂದು ಕಾರ್ಬನ್ ಇದೆ ಆ್ಯಂಡ್ 4 ಹೈಡ್ರೋಜನ್ಸ್ ಇದೆ ಅಲ್ವಾ. ಇದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಮೀಥೇನ್ದು. ಸೊ ಇನ್ನು ಹೈಡ್ರೋಜನ್ ಹಾಕೋಕ್ಕಾಗುತ್ತಾ ಮೀಥೇನ್ಗೆ ಇಲ್ಲಿ, ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ, ಪಾಸಿಬಲ್ ಆಗೋದಿಲ್ಲ. ಸೊ ಮೀಥೇನ್ ಈಸ್ ಅ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಓಕೆ, ಮೀಥೇನ್ ಏನು, ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಆಲ್ಕೇನ್. ಓಕೆನಾ. ಇಟ್ ಕೆ ನಾಟ್ ಆ್ಯಡ್ ಎನಿ ಕೈಂಡ್ ಆಫ್ ಹೈಡ್ರೋಜನ್, ಆಗೋದಿಲ್ಲ. ನೋಡಿ ಸ್ಟ್ರಕ್ಚರ್ ಎಲ್ಲ ಆ್ಯಡ್ ಮಾಡೋಕ್ಕಾಗುತ್ತೆ ಹೈಡ್ರೋಜನ್, ಖಂಡಿತ ಆಗೋದಿಲ್ಲ. ಸೊ ವಿ ಕೆ ನಾಟ್ ಆ್ಯಡ್ ಹೈಡ್ರೋಜನ್ ಟು ಮೀಥೇನ್. ಓಕೆ, ಸೊ ಇಟ್ ಕೆ ನಾಟ್ ಬಿ ಸಬ್ಜೆಕ್ಟೆಡ್ ಟು ಅಡಿಷನ್ ರಿಯಾಕ್ಷನ್. ಮೀಥೇನ್ ಕೆ ನಾಟ್ ಬಿ ಸಬ್ಜೆಕ್ಟೆಡ್ ಟು ಅಡಿಷನ್ ರಿಯಾಕ್ಷನ್. ಓಕೆನಾ, ಅರ್ಥ ಆಯ್ತಲ್ಲ. ಸೊ ಯಾಕೆ ಮೀಥೇನ್ ಆಗೋದಿಲ್ಲ ಅಡಿಷನ್ ರಿಯಾಕ್ಷನ್ಗೆ, ಬಿಕಾಸ್ ಮೀಥೇನ್ ಕ್ಯಾನ್ ನಾಟ್ ಆ್ಯಡ್ ಎನಿ ಕೈಂಡ್ ಆಫ್ ಹೈಡ್ರೋಜನ್. ಈ ಸ್ಟ್ರಕ್ಚರ್ನ ನೋಡಿದ್ರೆ ನಿಮಗೆ ಮೀಥೇನ್ಗೆ ಯಾವುದೇ ರೀತಿ ಹೈಡ್ರೋಜನ್ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಇದು 5 ಮಾರ್ಕ್ಸ್ ಕೇಳಿದ್ರು ನಿಮಗೆ ಸ್ಟೇಟ್ ಪ್ರಿಪ್ರೇಟರಿನಲ್ಲಿ. ಸೊ ಈ ವರ್ಷ ಪಬ್ಲಿಕ್ ಎಕ್ಸಾಮಲ್ಲಿ ಇದೇ ರೀತಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಈ ವರ್ಷದ ಕ್ವಶನ್ ಪೇಪರಲ್ಲಿ ಕೂಡ ಸೇಮ್ ಇದೇ ರೀತಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ದ ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ಸ್. ಇಲ್ಲಿ ಕಂಬಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ, ಇಲ್ಲಿ ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಆಮೇಲೆ ಇದೇ ರೀತಿ ನೋಡಿ, ಈಗ ಮೀಥೇನ್ ತೊಗೊಂಡು ಕೇಳಿದಾರಲ್ಲ, ಅದೇ ರೀತಿ ಇಲ್ಲಿ ಈಥೇನ್ ತೊಗೊಂಡು ಕೇಳಿದ್ದಾರೆ. C2H6 ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ಅಡಿಷನ್ ರಿಯಾಕ್ಷನ್, ವೈ ಅಂತ ಕೇಳಿದ್ದಾರೆ. ಅಂದರೆ ಈಥೇನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗಲ್ಲ. ಯಾಕೆ, ನಾನು ಆಗಲೇ ಹೇಳ್ದಂಗೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು ಅಡಿಷನ್ ರಿಯಾಕ್ಷನ್ ಆಗಲ್ಲ. ಅಡಿಷನ್ ರಿಯಾಕ್ಷನ್ ಅಂದರೆ ಏನು, ಅಡಿಷನ್ ಆಫ್ ಹೈಡ್ರೋಜನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಹೈಡ್ರೋಜನ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಓಕೆನಾ. ಸೊ ಈ ಪ್ರಶ್ನೆಗೆ ಏನು ಆನ್ಸರ್ ಬರಬೇಕು, ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೆ. ಅಡಿಷನ್ ರಿಯಾಕ್ಷನ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೆ, ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್ ಅಂದರೂ ಒಂದೇ, ಅಡಿಷನ್ ರಿಯಾಕ್ಷನ್ ಅಂದರೂ ಒಂದೇ. ಓಕೆನಾ. ಸೊ ಅಡಿಷನ್ ರಿಯಾಕ್ಷನ್ಗೆ ಏನು ಬರೀತಾರಾ, ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್. ಇಲ್ಲಿ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಟು ಗೆಟ್ ಸ್ಯಾಚುರೇಟೆಡ್, ಅಷ್ಟೇ, ಮುಗೀತು ಆನ್ಸರ್ ಇದಕ್ಕೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇವಾಗ ತಾನೇ ಕಲ್ತ್ಕೊಂಡ್ವಿ ಅಲ್ವಾ. ಸೊ ಅದು ಆನ್ಸರ್ ಬರೀರಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅನ್ ಆಟಮ್ ಆರ್ ಅ ಗ್ರೂಪ್ ಆಫ್ ಆಟಮ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್, ಆಯಿತಾ. ಸೊ ದಟ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲಿ ಈಥೇನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಥೇನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಯಾಕೆ, ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು, ಹೌದಲ್ವಾ, ಬಟ್ ನಾಟ್ ಅಡಿಷನ್. ಯಾಕೆ ಅಂದರೆ ಹೈಡ್ರೋಜನ್ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಓಕೆನಾ. ಸೊ ಈ ಥರದ್ದು ಕ್ವೆಶನ್ಸ್ ಕೇಳ್ತಾರೆ. ಸ್ವಲ್ಪ ನೀವು ಏನು ಮಾಡಬೇಕು ಅಂತಂದರೆ, ಕಂಬಷನ್ ರಿಯಾಕ್ಷನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನು, ಅಡಿಷನ್ ರಿಯಾಕ್ಷನ್ ಇರೋದೆಲ್ಲ ಡೆಫಿನೇಷನ್ಸು ಒಂದು 3 to 4 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇದು ಈಸಿ. ನಿಜ ನೀವು ಬರಿಬೋದು, ಒಂದು 2-3 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಈ ಎಪಿಸೋಡ್ನಲ್ಲಿ ಲಾಸ್ಟ್ ಕ್ವಶನ್ ಬಂದು ಕೆಲವೊಂದು ಕೆಮಿಕಲ್ ಫಾರ್ಮುಲಾಸ್ ಇಲ್ಲಿದೆ. ನಾನು ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಹಾಗೂ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಬೆನ್ಝೀನ್ ತುಂಬ ಸಲ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಸೊ ಬೆನ್ಝೀನ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು, ಇಲ್ಲೇ ಬರೋದು ತೋರಿಸ್ತೇನೆ. ಬೆನ್ಝೀನ್ದು ಮಾಲಿಕ್ಯುಲರ್ ಫಾರ್ಮುಲಾ C6H6. ಬೆನ್ಝೀನ್ C6H6. ಈನ್ ಅಂದರೆ ಏನು, ಆಲ್ಕೀನ್. ಓಕೆನಾ. ಸೊ ಇದೊಂದು ಸ್ಪೆಷಲ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು. ಸೊ ಬೇರೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ಗೆ ಹೋಲಿಸ್ಕೋಬೇಡಿ ಬೆನ್ಝೀನನ್ನು. ಬೆನ್ಝೀನು ಒಂದು ಸ್ಪೆಷಲ್ ಸ್ಟ್ರಕ್ಚರು. ಸೊ ಇದ್ರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ, C6 ಅಂದರೆ 6 ಕಾರ್ಬನ್, 1 2 3 4 5 6. ತಲೆಲಿಟ್ಕೊಳ್ಳಿ, ಬೆನ್ಝೀನ್ ಅಂದರೆ ಯಾವಾಗಲೂ ಆಲ್ಟರ್ನೇಟ್ ಡಬಲ್ ಬಾಂಡ್ ಆ್ಯಂಡ್ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಓಕೆನಾ. ಸೊ ದೆನ್ ಹೌ ಮೆನಿ ಹೈಡ್ರೋಜನ್ಸ್, 6. 1 2 3 4 5 6. ಎಷ್ಟು ಹೈಡ್ರೋಜನ್ ಇದೆ, 6 ಹೈಡ್ರೋಜನ್ಸ್ ಇದೆ. ಓಕೆನಾ. ಸೊ C6H6, ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ ದ ಬೆನ್ಝೀನ್. ಓಕೆ, C6 ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಬೆನ್ಝೀನ್ದು ಸ್ಟ್ರಕ್ಚರ್ದು. ಈನ್ ಅಂದರೆ ಆಲ್ಕೀನ್, ಅದಕ್ಕೆ ಡಬಲ್ ಬಾಂಡ್. ನಿಮ್ಗೆ ಕ್ವಶನ್ ಬರ್ಬೋದು, ಯಾಕೆ ಎಲ್ಲ ಕಡೆನೂ ಡಬಲ್ ಬಾಂಡ್ ಹಾಕೋಕ್ಕಾಗಲ್ಲ ಅಂತ. ನೀವು ಏನಾದರೂ ಇಲ್ಲೂ ಡಬಲ್ ಬಾಂಡ್ ಹಾಕಿದ್ರೆ ಏನಾಗುತ್ತೆ, ಪ್ರತಿ ಕಾರ್ಬನ್ ಸುತ್ತಾನು 10 ಎಲೆಕ್ಟ್ರಾನ್ಸ್ ಆಗಿಬಿಡುತ್ತೆ. ಸೊ ಅದು ಅನ್ಸ್ಟೇಬಲ್ ಆಗುತ್ತೆ. ಇವಾಗ ಚೆಕ್ ಮಾಡಿ, ನಾನು ನಿಮ್ಗೆ ಹಿಂದಿನ ಎಪಿಸೋಡ್ನಲ್ಲೂ ಹೇಳಿದ್ದೆ, ಒಂದು ಕಾರ್ಬನ್ ಅಂದರೆ ದೇರ್ ಶುಡ್ ಬಿ 4 ಬಾಂಡ್ಸ್ ಸರೌಂಡೆಡ್ ಬೈ ಕಾರ್ಬನ್. 4 ಬಾಂಡ್ ಇರಬೇಕು. 4 ಬಾಂಡ್ ಯಾಕೆ, 4 ಬಾಂಡ್ ಅಂದರೆ 8 ಎಲೆಕ್ಟ್ರಾನ್ಸ್, 1 ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇಲ್ಲಿ ನೋಡಿ, ಕಾರ್ಬನ್
1 2 3 4 4 ಬಾಂಡ್ಸ್ ಇದೆಯಾ? ಈ ಕಾರ್ಬನ್ಗೆ 1 2 3 4, ಈ ಕಾರ್ಬನ್ಗೆ 1 2 3 4, ಈ ಕಾರ್ಬನ್ಗೆ 1 2 3 4. ಈ ರೀತಿ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲಾನು ಸೈಂಟಿಫಿಕ್ ಆಗೇ ಹೋದರೆ ನಿಮಗೆ ಕೆಲವ್ರಿಗೆ ಏನಾಗುತ್ತೆ, ಕಷ್ಟ ಆಗ್ಬೋದು ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಸಿಂಪಲ್ ಟ್ರಿಕ್ಸ್ನ ಜ್ಞಾಪಕ ಇಟ್ಕೊಳ್ಳಿ, ಈಸಿಯಾಗಿ ನೀವು ಬರಿಬೋದು. ಸೊ ನೆಕ್ಸ್ಟ್ ಬಂದು ಸೈಕ್ಲೋಪ್ರೋಪೇನ್ ಇದೆ. ಸೈಕ್ಲೋಪ್ರೋಪೇನ್. ಓಕೆ, ಸೈಕ್ಲೋ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್. ಸೈಕ್ಲಿಕ್ ಅಂದರೆ ಕ್ಲೋಸ್ ಆಗಿರುತ್ತೆ. ಸೈಕಲ್ ವೀಲ್ ಹೇಗಿರುತ್ತೆ? ಕ್ಲೋಸ್, ರೌಂಡ್ ಆಗಿರುತ್ತಲ್ವಾ? ಅದೇ ರೀತಿ ಸೈಕ್ಲೋ ಅಂದರೆ ಕ್ಲೋಸ್ ಆಗಿರುತ್ತೆ. ಪ್ರಾಪ್ ಅಂದರೆ ಏನು? ನಮಗೆ ಪ್ರಾಪ್ ಅಂದರೆ ಗೊತ್ತು, ಮೂರು ಕಾರ್ಬನ್ ಇರುತ್ತೆ. 3 ಕಾರ್ಬನ್ ಆಟಮ್ಸ್ನ ನಾವು ಪ್ರಾಪ್ ಅಂತ ಕರಿತೇವೆ. ಏನಂದರೆ ಏನು? ಆಲ್ಕೇನ್. ಸೊ ನಾವೇನು ಬರಿಬೇಕು? 3 ಕಾರ್ಬನ್ ಇರೋವಂಥ ಆಲ್ಕೇನನ್ನು ಸೈಕ್ಲಿಕ್ ಸ್ಟ್ರಕ್ಚರಲ್ಲಿ ಬರಿಬೇಕು. ಏನು ಮಾಡಬೇಕು? 3 ಕಾರ್ಬನ್ನು, ಪ್ರಾಪ್ ಅಂದರೆ 3 ಕಾರ್ಬನ್ ಇರುವಂಥ ಆಲ್ಕೇನ್. ಏನಂದರೆ ಆಲ್ಕೇನನ್ನು ಏನು ಮಾಡಬೇಕು? ಸೈಕ್ಲಿಕ್ ಸ್ಟ್ರಕ್ಚರಲ್ಲಿ ಬರಿಬೇಕು. ಸೊ 3 ಕಾರ್ಬನ್ ಬರೆಯೋಣವಾ? 1 2 3. ಏನಂದರೆ ಏನು? ಆಲ್ಕೇನ್. ಆಲ್ಕೇನಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಏನಿರುತ್ತೆ? ಕರೆಕ್ಟ್, ಸಿಂಗಲ್ ಬಾಂಡ್ ಇರುತ್ತಲ್ವಾ? ಸೊ ಸಿಂಗಲ್ ಬಾಂಡ್ ಬಿಟ್ವೀನ್ ದ 3 ಕಾರ್ಬನ್ ಆಟಮ್. ಸೊ ನಾನು ಈಗಾಗಲೇ ಹೇಳ್ದಂಗೆ ಒಂದು ಕಾರ್ಬನ್ ಸುತ್ತ ಎಷ್ಟು ಬಾಂಡ್ ಇರಬೇಕು? 4. ಸೊ ಈ ಕಾರ್ಬನ್ಗೆ 1 2 ಇದೆ, ರಿಮೈನಿಂಗ್ 3 4. ಈ ಕಾರ್ಬನ್ಗೆ 1 2 3 4, ಈ ಕಾರ್ಬನ್ಗೆ 1 2 3 4. ಸೊ ದೆನ್ ರಿಮೈನಿಂಗ್ ಈಸ್ ಹೈಡ್ರೋಜನ್. ಇಟ್ ಈಸ್ ಹೈಡ್ರೋಜನ್. ಸ್ಟ್ರಕ್ಚರ್ ನೋಡಿನೇ ಈಸಿಯಾಗಿ ಬರೀಬೋದಲ್ವ ನೀವು? ಈಗ ಫಾರ್ಮುಲಾನ ಎಷ್ಟು ಕಾರ್ಬನ್ ಇದೆ? C3 ಇದೆ. ಎಷ್ಟು ಹೈಡ್ರೋಜನ್ ಇದೆ? H6 ಇದೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಪ್ರೋಪೇನ್ ಅಂದರೆ C3H8 ಅಲ್ವಾ ಅಂತ. ಸೈಕ್ಲಿಕ್ ಸ್ಟ್ರಕ್ಚರ್ ಬರಿಬೇಕಾದ್ರೆ, ಪ್ರತಿ ಸೈಕ್ಲಿಕ್ ಸ್ಟ್ರಕ್ಚರ್ ಬರಿಬೇಕಾದ್ರೂ 2 ಹೈಡ್ರೋಜನ್ ಕಡಿಮೆ ಇರುತ್ತೆ. ನೀವು ಸೈಕ್ಲೋಪ್ರೋಪೇನ್ ಬರೀರಿ, ಸೈಕ್ಲೋಬ್ಯೂಟೇನ್ ಬರೀರಿ, ಸೈಕ್ಲೋಪೆಂಟೇನ್ ಬರೀರಿ, ಪ್ರತಿ ಕಡೆನೂ ಕೂಡ 2 ಹೈಡ್ರೋಜನ್ ಕಡಿಮೆ ಇರುತ್ತೆ. ಸೊ ಕನ್ಫ್ಯೂಷನ್ ಬೇಡ, ಸೈಕ್ಲಿಕ್ ಸ್ಟ್ರಕ್ಚರ್ ಬರಿಬೇಕಾದ್ರೆ 2 ಹೈಡ್ರೋಜನ್ ಕಡಿಮೆ ಇರುತ್ತೆ. ಓಕೆನಾ? ಸೊ ಇಲ್ಲಿ ಬರ್ದಿದ್ದೀವಿ, ಪ್ರಾಪ್ ಅಂದರೆ 3 ಕಾರ್ಬನ್, ಏನಂದರೆ ಸಿಂಗಲ್ ಬಾಂಡ್, ಸೈಕ್ಲೋ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್, ಕ್ಲೋಸ್ ಸ್ಟ್ರಕ್ಚರ್. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಎಥೆನೋಯಿಕ್ ಆಸಿಡ್. ಈತ್ ಅಂದರೆ 2 ಕಾರ್ಬನ್. ಈತ್ ಅಂದರೆ 2 ಕಾರ್ಬನ್. ಓಕೆ, ಸೊ ಓಯಿಕ್ ಆಸಿಡ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಕೆಲವೊಂದು ಕಾನ್ಸೆಪ್ಟನ್ನು ಇಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡೋಕ್ಕಾಗಲ್ಲ, ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಎಥೆನೋಯಿಕ್ ಆಸಿಡ್ ಫಾರ್ಮುಲಾಸ್ ಹೇಗೆ ಬರೆಯೋದು ಅಂತ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಕ್ಲಿಯರಾಗಿ ವಿಡಿಯೋಸ್ ಮಾಡಿದ್ದೀನಿ ಅದ್ರ ಬಗ್ಗೆ, ನೀವು ಬೇಕಾದರೆ ಅದನ್ನು ನೀವು ಫಾಲೋ ಮಾಡಿ. ಓಕೆ, ಈಗ ಎಥೆನೋಯಿಕ್ ಆಸಿಡ್, ಈತ್ ಅಂದರೆ 2 ಕಾರ್ಬನ್ ಅಲ್ವಾ? ಸೊ ಅದರಲ್ಲಿ ಒಂದು ಕಾರ್ಬನ್ನು ಓಯಿಕ್ ಆಸಿಡ್ ಅಂದರೆ ಏನು? COOH. ಒಂದು ಕಾರ್ಬನ್ನು ಫಂಕ್ಷನಲ್ ಗ್ರೂಪಲ್ಲೇ ಇದೆ. ಸೊ ಇನ್ನೊಂದು ಕಾರ್ಬನ್ ಮಾತ್ರ ನೀವು ಬರಿಬೇಕು. ಎಥೆನೋಯಿಕ್ ಆಸಿಡ್ ಸ್ಟ್ರಕ್ಚರ್ ಬರಿಬೇಕು ನಾವು. ಓಕೆ, ಈತ್ ಅಂದರೆ ಎಷ್ಟಂದರೆ 2 ಕಾರ್ಬನ್, ಹೌದಲ್ವಾ? ಈತ್ ಅಂದರೆ, ಸೊ ನಾವೇನು ಬರಿತಿದ್ದೀವಿ? ಎಥೆನೋಯಿಕ್ ಆಸಿಡ್. ಎಥೆನೋಯಿಕ್ ಆಸಿಡ್. ಓಕೆ, ಈತ್ ಅಂದರೆ ಎಷ್ಟು? 2 ಕಾರ್ಬನ್, ಹೌದಲ್ವಾ? ಈ 2 ಕಾರ್ಬನಲ್ಲಿ ಒಂದು ಕಾರ್ಬನ್ನು ಫಂಕ್ಷನಲ್ ಗ್ರೂಪ್ COOH, ಒಂದು ಫಂಕ್ಷನಲ್ ಗ್ರೂಪ್. ಸೊ ರಿಮೈನಿಂಗ್ ಕಾರ್ಬನ್ ಹೈಡ್ರೋಜನ್ಗೆ ಬಾಂಡ್ ಮಾಡಿ. ಸೊ ಇದು ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಎಥೆನೋಯಿಕ್ ಆಸಿಡ್. CH3COOH, CH3COOH, ಇದು ಎಥೆನೋಯಿಕ್. ಈತ್ ಅಂದರೆ ಮತ್ತೆ ಹೇಳ್ತೀನಿ ನೋಡಿ, ಈತ್ ಅಂದರೆ 2 ಕಾರ್ಬನ್, ಆಯಿತಾ? ಓಯಿಕ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಕಾರ್ಬಾಕ್ಸಿಲಿಕ್ ಆಸಿಡ್ದು ಫಂಕ್ಷನಲ್ ಗ್ರೂಪ್ದು ಸಫಿಕ್ಸ್ ಏನು? COOH. ಓಕೆನಾ? ಸಪೋಸ್ ನೀವೇನಾದರೂ ಈತ್ ಅಂತ 2 ಕಾರ್ಬನ್ ಹಾಕಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ ಅಂತ ಇನ್ನೊಂದು COOH ಬರೆದ್ರೆ ಟೋಟಲಿ 3 ಕಾರ್ಬನ್ ಆಗಿಬಿಡುತ್ತೆ. ಸೊ ರಾಂಗ್ ಆಗುತ್ತೆ, ಅದು ಪ್ರೊಪೆನೋಯಿಕ್ ಆಗಿಬಿಡುತ್ತೆ. ರಾಂಗ್ ಅದು. ಎಥೆನೋಯಿಕಲ್ಲಿ ಒಂದು ಕಾರ್ಬನ್ನು ಫಂಕ್ಷನಲ್ ಗ್ರೂಪಲ್ಲೇ ಇದೆ, ಅದನ್ನು ಕೌಂಟ್ಗೆ ತಗೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಮೂವಿಂಗ್ ಟುವರ್ಡ್ಸ್ ಬ್ಯೂಟೇನ್. ಬ್ಯೂಟ್ ಅಂದರೆ ಏನು? 4 ಕಾರ್ಬನ್. ಏನಂದರೆ ಏನು? ಆಲ್ಕೇನ್, ಹೌದಲ್ವಾ? ವೆರಿ ಸಿಂಪಲ್. ಬ್ಯೂಟ್ ಅಂದರೆ 4 ಕಾರ್ಬನ್, 1 2 3 4. ಏನಂದರೆ ಏನು? ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಆಟಮ್. ಸೊ ರಿಮೈನಿಂಗ್ ವಿಲ್ ಬಿ ಸರೌಂಡೆಡ್ ಬೈ ಹೈಡ್ರೋಜನ್. ಬೇರೆಲ್ಲ ಹೈಡ್ರೋಜನ್ ಹಾಕ್ಕೊಳ್ತಾ ಬನ್ನಿ. ಸೊ ಟೋಟಲಿ ಎಷ್ಟು ಹೈಡ್ರೋಜನ್ ಇದೆ? 1 2 3 4 5 6 7 8 9 10. It is C4H10. This is the molecular formula of butane. ಇಲ್ಲೂ ಕೂಡ ಬರಿಬೋದು, ಹೇಳಿದ್ನಲ್ಲ ಆಗಲೇ, CH3COOH. ಓಕೆ,
ಸೊ ಇದೇ ರೀತಿ ನೆಕ್ಸ್ಟ್ ಏನೇ ಕೊಡಲಿ ನೀವು ಫಸ್ಟ್ ಸ್ಪ್ಲಿಟ್ ಮಾಡ್ಕೊಳ್ಳಿ ನೇಮಲ್ಲಿ ಏನಿದೆ ಅದು ಅಂತ. ಬ್ಯೂಟ್ ಅಂದರೆ 4 ಕಾರ್ಬನ್ನು, ಏನಂದರೆ ಆಲ್ಕೇನು. ಓಕೆನಾ. ಎಥನೋಯಿಕ್ ಆಸಿಡ್ ಅಂದರೆ ಈತ್ ಅಂದರೆ 2 ಕಾರ್ಬನ್ನು, ಓಯಿಕ್ ಅಂದರೆ ಕಾರ್ಬೋಕ್ಸಿಲಿಕ್ ಆಸಿಡ್. ಅಷ್ಟೇ. ಈ ಥರ ಸ್ಪ್ಲಿಟ್ ಮಾಡ್ಕೊಂಬರದೆ ನಿಮಗೆ ಈಸಿಯಾಗಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಐಸೋಬ್ಯೂಟೇನ್. ಸಿ ಐಸೋ ಅಂದರೆ ಐಸೋಮರ್. ಓಕೆನಾ. ಸೊ ನಾನು ನಿಮ್ಗೆ ಹೇಳಿದ್ದೆ ಐಸೋಮರ್ಸಲ್ಲಿ ಫಸ್ಟ್ ಮೆಂಬರು ಬ್ಯೂಟೇನ್ ಅಂತ. ಹೌದಲ್ವಾ. ಐಸೋಮರ್ಸಲ್ಲಿ ಫಸ್ಟ್ ಮೆಂಬರು ಬ್ಯೂಟೇನ್. ಸೊ ಐಸೋಬ್ಯೂಟೇನ್ 1 2 3 ಶುಡ್ ಬಿ ಲಾಂಗೆಸ್ಟ್ ಚೈನ್ ಆ್ಯಂಡ್ 4th ಕಾರ್ಬನ್ ಇಲ್ಲಿ. ಸಿಂಪಲಾಗಿ ಹೇಳಬೇಕು ಅಂದರೆ ಐಸೋ ಸ್ಟ್ರಕ್ಚರ್ಸಲ್ಲಿ ಎಷ್ಟು ಕೊಟ್ಟಿರ್ತಾರ ಕಾರ್ಬನ್ನು, ಆ ಕಾರ್ಬನಲ್ಲಿ 1 ಕಾರ್ಬನ್ ತೆಗೆದು ಕೆಳಗಡೆ ಹಾಕ್ಬಿಡಿ, ಇಲ್ಲ ಮೇಲ್ಗಡೆ ಹಾಕಿ ಅಷ್ಟೇ. ಆಯಿತಾ. ಈಸಿಯಾಗಿ ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಐಸೋ ಸ್ಟ್ರಕ್ಚರಲ್ಲಿ ಪೆಂಟ್ ಕೊಟ್ಟಿದ್ದಾರೆ ಅಂದರೆ 1 2 3 4 ಕಾರ್ಬನ್ ಇಲ್ಲಿ ಬರೀರಿ, 5th ಹೊರಗಡೆ ಹಾಕಿ ಕೆಳಗಡೆ ಅಥವಾ ಮೇಲೆ. ಹೆಕ್ಸ್ ಕೊಟ್ಟಿದ್ದಾರೆ 5 ಕಾರ್ಬನ್ ಸ್ಟ್ರೇಟ್ ಚೈನಲ್ಲಿ ಬರೀರಿ, 6th ಕಾರ್ಬನ್ನ ಕೆಳಗಡೆ ಅಥವಾ ಮೇಲೆಗಡೆ ಬರೀರಿ ಅಷ್ಟೇ. ಈ ರೀತಿ ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೋದು. ಸೊ ರಿಮೈನಿಂಗ್ ಈಗ ಹೈಡ್ರೋಜನನ್ನು ಸರೌಂಡ್ ಮಾಡೋಣ. ಓಕೆನಾ. ನೋಡಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಐಸೋಬ್ಯೂಟೇನ್. ಈ ರೀತಿ ಬರೀರಿ. ಸೊ ಇದ್ರದ್ದು ಫಾರ್ಮುಲಾ ಏನು? ಬ್ಯೂಟೇನ್ ಫಾರ್ಮುಲಾ C4H10 ಇಲ್ಲೇ ಇದೆ ನೋಡಿ. C4H10 ಇದು ಕೂಡ C4H10. ಓಕೆನಾ. ಸೊ ಇದು ಸ್ಟ್ರೈಟ್ ಚೈನ್, ಇದು ಬ್ರಾಂಚ್ಡ್ ಚೈನ್. ಇದನ್ನು ಎನ್ ಚೈನ್, ನಿಯೋ ಚೈನ್ ಎಲ್ಲ ಕರೀತಾರೆ. ಐಸೋ ಚೈನ್, ಇದು ಐಸೋಬ್ಯೂಟೇನ್. ಓಕೆನಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಈ ಒಂದು ಎಪಿಸೋಡ್ನಲ್ಲಿ ಹೇಳ್ಕೊಟ್ಟಂಥ ಈ ಒಂದು ಸ್ಟ್ರಕ್ಚರ್ಸ್ ತುಂಬಾ ಇಂಪಾರ್ಟೆಂಟ್. ಇದೇ ರೀತಿ ಬೇರೆ ಸ್ಟ್ರಕ್ಚರ್ಸ್ ಕೇಳಬಹುದು ಅಥವಾ ಇದೇ ಸ್ಟ್ರಕ್ಚರ್ಸ್ ಕೂಡ ಕೇಳ್ಬೋದು. ನಾನು ಹೇಳ್ಕೊಟ್ಟಂಥ ಟೆಕ್ನಿಕ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ಸೈಕ್ಲೋ ಅಂದರೆ ಹೆಂಗೆ ಬರಿಬೇಕು, ಓಯಿಕ್ ಅಂದರೆ ಏನಿರಬೇಕು, ಅಂದರೆ ಓಯಿಕಲ್ಲಿ ಬರಿಬೇಕಾದ್ರೆ ಏನಿದೆ, ಕಾರ್ಬನ್ ಇದೆ, ಅದನ್ನು ಕೌಂಟಿಗೆ ತೊಗೊಳ್ಬೇಕು. ಈ ರೀತಿ ಸ್ಮಾಲ್ ಥಿಂಗ್ಸನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟರು ಈಸಿಯಾಗಿ ಬರಿಬೋದು. ಎಸ್ಪೆಷಲಿ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲಿ ಮಾರ್ಕ್ಸನ್ನು ದಯವಿಟ್ಟು ಕಳ್ಕೋಬೇಡಿ, ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆನಾ. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಿದ್ರೆ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.